ಒಂದು ದಿನ ಭಗವಾನ್ ಭೋಲೆನಾಥನು ಮತ್ತು ಪಾರ್ವತಿ ದೇವಿಯು ಸಂಚರಿಸುವಾಗ ಆಗ ದೇವಿ ಪಾರ್ವತಿಯು ತನ್ನ ಮನಸ್ಸಿನಲ್ಲಿ ಏನನ್ನೋ ಯೋಚಿಸುತ್ತಿದ್ದಳು ಮತ್ತು ತುಂಬ ಚಿಂತಿತಳಾಗಿ ಕಾಣುತ್ತಿದ್ದಳು. ಅವಳನ್ನು ಹೀಗೆ ಚಿಂತಿತಳಾಗಿ ನೋಡಿ ಭಗವಾನ್ ಭೋಲೆನಾಥನು, ಹೇ ದೇವಿ ಪಾರ್ವತಿ, ನೀನು ಚಿಂತಿತಳಾಗಿ ಕಾಣ್ತಿದ್ದೀರಿ, ನೀವು ಯಾವ ವಿಷಯದ ಬಗ್ಗೆ ಇಷ್ಟು ಚಿಂತಿತರಾಗಿದ್ದೀರಿ ಎಂದು ಕೇಳ್ತಾರೆ. ನೀವು ಖಚಿತವಾಗಿಯೂ ನನ್ನಲ್ಲಿ ಹೇಳಿ, ನಾನು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತೇನೆ ಎಂದು. ಆಗ ಭಗವಾನ್ ಭೋಲೆನಾಥನ ಮಾತನ್ನು ಕೇಳಿ ಪಾರ್ವತಿ ಅವನಿಗೆ ಹೇಳ್ತಾಳೆ, ಹೇ ಭೋಲೆನಾಥ್, ಇಂದು ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ರೀತಿಯ ಪ್ರಶ್ನೆ ಉದ್ಭವಿಸಿದೆ ಮತ್ತು ನನ್ನ ಆ ಪ್ರಶ್ನೆ ಏನೆಂದರೆ, ಸ್ತ್ರೀಯ 3 ವಸ್ತುಗಳು ಯಾವ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಲೇಬೇಕು ಮತ್ತು ಅದನ್ನು ನೋಡಿದ ವ್ಯಕ್ತಿಯು ಎಂದಿಗೂ ಬಡವನಾಗಬಾರದು. ಆಗ ಭಗವಂತ ಭೋಲೆನಾಥನು ದೇವಿ ಪಾರ್ವತಿಗೆ ಹೇಳ್ತಾನೆ, ದೇವಿ ಪಾರ್ವತಿ, ನಿಮ್ಮ ಪ್ರಶ್ನೆ ಅತ್ಯಂತ ವಿಚಿತ್ರವಾಗಿದೆ, ಆದರೆ ಎಲ್ಲ ಮನುಷ್ಯರಿಗೂ ಉಪಯುಕ್ತವಾಗಿದೆ. ಇಂದು ನೀವು ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಇಡೀ ಮಾನವ ಕುಲವನ್ನು ಉದ್ಧರಿಸಿದ್ದೀರಿ. ಆದರೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸುವ ಮೊದಲು ನಿಮಗೆ ನಾನು ಒಂದು ಅತ್ಯಂತ ಉಪಯುಕ್ತವಾದ ಕಥೆಯನ್ನು ಹೇಳಲು ಬಯಸ್ತೇನೆ. ಅದನ್ನು ಕೊನೆಯವರೆಗೂ ಪೂರ್ತಿಯಾಗಿ ಕೇಳಬೇಕು, ಏಕೆಂದರೆ ಅರ್ಧಂಬರ್ಧ ಜ್ಞಾನವು ಅತ್ಯಂತ ಅಪಾಯಕಾರಿ. ಆಗ ದೇವಿ ಪಾರ್ವತಿ ಹೇಳ್ತಾಳೆ, ಪ್ರಭು, ನಾನು ನಿಮಗೆ ಭರವಸೆಯನ್ನು ನೀಡ್ತೇನೆ, ನೀವು ಹೇಳುವ ಈ ಕಥೆಯನ್ನು ಪ್ರಾರಂಭದಿಂದ ಕೊನೆಯವರೆಗೂ ಕೇಳ್ತೇನೆ ಮತ್ತು ಈ ಕಥೆಯನ್ನು ಇಡೀ ಬ್ರಹ್ಮಾಂಡದಲ್ಲಿ ಪ್ರಸಿದ್ಧಿಪಡಿಸ್ತೇನೆ ಎಂದು. ಸ್ನೇಹಿತರೆ, ನೀವು ಕೂಡ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ಸ್ ಮಾಡಿ. ನಂತರ ಭಗವಾನ್ ಭೋಲೆನಾಥನು ಪಾರ್ವತಿಗೆ ಹೇಳ್ತಾನೆ, ಹೇ ದೇವಿ, ಒಂದು ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನ ಮನೆಯಲ್ಲಿ ತಿನ್ನಲು ಕುಡಿಯಲು ಏನೂ ಇರಲಿಲ್ಲ. ಅವನಿಗೆ ಉಡಲು ಬಟ್ಟೆಯೂ ಕೂಡ ಇರಲಿಲ್ಲ. ಅವನು ಒಂದೇ ಬಟ್ಟೆಯನ್ನು ಉಡುತ್ತಿದ್ದನು. ಅವನ ಹೆಂಡತಿ ತುಂಬ ಸುಂದರಳಾಗಿದ್ದಳು ಮತ್ತು ಅವನು ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದನು. ಆದರೆ ಅವನ ಹೆಂಡತಿಗೆ ತನ್ನ ಸೌಂದರ್ಯದ ಬಗ್ಗೆ ತುಂಬ ಅಹಂಕಾರ ಇತ್ತು. ತನ್ನ ಈ ಅಹಂಕಾರದಿಂದಾಗಿ ಮನೆಯಲ್ಲಿ ತನ್ನ ಮನಸ್ಸಿಗೆ ಬಂದ ಹಾಗೆ ಮಾಡುತ್ತಿದ್ದಳು. ಆದ್ದರಿಂದ ಆ ರೈತ ಹೆಚ್ಚು ತೊಂದರೆಯನ್ನು ಅನುಭವಿಸಲು ಪ್ರಾರಂಭಿಸಿದ. ಏಕೆಂದರೆ ಅವನ ಹೆಂಡತಿ ಅವನೊಂದಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳವಾಡುತ್ತಿದ್ದಳು. ಈ ರೀತಿ ಪ್ರತಿದಿನ ಅವರ ಮನೆಯಲ್ಲಿ ಜಗಳವಾಗುತ್ತಿತ್ತು. ಅವನ ಹೆಂಡತಿ ಅವನಿಗೆ ಹಂಗಿಸುತ್ತಿದ್ದಳು ಮತ್ತು ಹೀಗೆಲ್ಲ ಮಾತನಾಡುತ್ತಿದ್ದಳು, ನಿನ್ನ ಹತ್ತಿರ ಏನೂ ಇಲ್ಲ, ನೀನು ಬಡವ, ನಿನ್ನನ್ನು ನಾನು ಹೇಗೆ ಮದುವೆಯಾದೆನೋ ಅದು ನನಗೆ ಗೊತ್ತಿಲ್ಲ. ಈ ಮನೆಯಲ್ಲಿ ಕುಡಿಯಲು ನೀರಿಲ್ಲ, ತಿನ್ನಲು ಆಹಾರವಿಲ್ಲ, ಉಡಲು ಬಟ್ಟೆ ಕೂಡ ಇಲ್ಲ, ನಾನೇನು ಮಾಡಲಿ? ಮತ್ತು ನೀನು ಯಾವುದೇ ಕೆಲಸವನ್ನು ಮಾಡ್ತಿಲ್ಲ. ತನ್ನ ಹೆಂಡತಿಯ ಇಂತಹ ಮಾತುಗಳನ್ನು ಕೇಳಿ ಆ ರೈತನಿಗೆ ತುಂಬ ಬೇಸರವಾಗ್ತಿತ್ತು. ಆದರೆ ಅವನಿಗೆ ತನಗೆ ಏಕೆ ಹೀಗೆ ಆಗ್ತಿದೆ ಎಂದು ಅರ್ಥವಾಗ್ತಿರಲಿಲ್ಲ. ಆದ್ದರಿಂದ ಆ ರೈತ ತುಂಬ ಚಿಂತಿತನಾಗಿದ್ದನು ಮತ್ತು ಈಗ ಅವನ ಮನಸ್ಸು ಯಾವುದೇ ಕೆಲಸದಲ್ಲೂ ಇರಲಿಲ್ಲ. ಮತ್ತು ನಂತರ ನಿಧಾನವಾಗಿ ಅವನು ಇನ್ನೂ ಹೆಚ್ಚಿನ ಬಡತನವನ್ನು ಎದುರಿಸಬೇಕಾಯಿತು. ಇದರಿಂದ ಅವನು ತನ್ನ ಎಲ್ಲ ಜಮೀನು ಮಾರಾಟ ಮಾಡಬೇಕಾಯಿತು. ಆದರೂ ಅವನ ಬಡತನದಲ್ಲಿ ಯಾವುದೇ ಬದಲಾವಣೆ ಕಂಡುಬರಲಿಲ್ಲ. ಇದರಿಂದ ಅವನು ತುಂಬ ತೊಂದರೆಗೊಳಗಾದನು. ಒಂದು ದಿನ ಆ ರೈತ ಯಾವುದೋ ಕೆಲಸಕ್ಕೆಂದು ಹೋಗುತ್ತಿದ್ದನು. ಆಗ ಅವನಿಗೆ ಇದ್ದಕ್ಕಿದ್ದಂತೆ ಅವನಿಗೆ ಒಬ್ಬ ಮಹಾತ್ಮರು ಒಂದು ಕುಟೀರದ ಬಳಿ ಕುಳಿತು ಧ್ಯಾನದಲ್ಲಿ ಮಗ್ನರಾಗಿರುವುದನ್ನು ನೋಡಿದನು. ಆಗ ಆ ರೈತ ತನ್ನ ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸುತ್ತಾನೆ, ಈ ಮಹಾತ್ಮರು ನನಗೆ ಯಾರು ದಿವ್ಯ ಪುರುಷರಂತೆ ಕಾಣ್ತಿದ್ದಾರೆ, ಏಕೆ ನಾನು ಇವರ ಬಳಿಗೆ ಹೋಗಿ ನೋಡಬಾರದು? ಬಹುಶಃ ಈ ಮಹಾತ್ಮರು ನನ್ನನ್ನು ಸಮಸ್ಯೆಗಳಿಂದ ಮುಕ್ತಿಗೊಳಿಸಬಹುದು. ಹೀಗೆ ಯೋಚಿಸಿ ಆ ರೈತ ಮಹಾತ್ಮರ ಬಳಿಗೆ ಹೋಗ್ತಾನೆ ಮತ್ತು ಅಳಲು ಶುರು ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ಮಹಾತ್ಮರು ತಮ್ಮ ಕಣ್ಣುಗಳನ್ನು ತೆರೆಯುತ್ತಾರೆ. ನಂತರ ಆ ಮಹಾತ್ಮರು ಆ ರೈತನಿಗೆ, ಹೇ ಪುತ್ರ, ನೀನು ಯಾರು, ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳ್ತಾರೆ. ಆ ಮಹಾತ್ಮರ ಮಾತನ್ನು ಕೇಳಿ ಆ ರೈತ, ಹೇ ಮುನಿವರಿಯ, ನಾನು ಈ ನಗರದ ಬಡ ರೈತ ಮತ್ತು ನಾನು ಈ ಕಾರಣದಿಂದ ಅಳುತ್ತಿದ್ದೇನೆ, ಏಕೆಂದರೆ ನನ್ನ ಹೆಂಡತಿ ನನ್ನೊಂದಿಗೆ ಜಗಳವಾಡುತ್ತಾಳೆ ಮತ್ತು ನನ್ನನ್ನು ಹಂಗಿಸುತ್ತಲೇ ಇರ್ತಾಳೆ. ನಿನ್ನ ಹತ್ತಿರ ಏನಿದೆ? ನೀನು ಬಡವನು ಎಂದು ಈ ಮನೆಯಲ್ಲಿ ತಿನ್ನಲು ಕುಡಿಯಲು ಉಡಲು
ಏನೂ ಇಲ್ಲ, ನಾನು ಯಾರನ್ನ ಮದುವೆ ಆದೆನೋ ಗೊತ್ತಿಲ್ಲ. ಇದೇ ರೀತಿಯ ಹಂಗುಗಳನ್ನು ತನ್ನ ಹೆಂಡತಿ ಪ್ರತಿದಿನ ಹಾಕುತ್ತಾಳೆ. ಆದರೆ ನಾನು ತುಂಬ ಕಷ್ಟಪಡ್ತೇನೆ, ಆದರೆ ಸ್ವಲ್ಪ ಹಣವನ್ನು ಕೂಡ ಸಂಪಾದಿಸಲು ಸಾಧ್ಯವಾಗ್ತಿಲ್ಲ ಎಂದು ಹೇಳ್ತಾನೆ. ನಂತರ ಆ ರೈತ ಹೀಗೆ ಹೇಳ್ತಾನೆ, ಹೇ ಮುನಿವರಿಯ, ನನ್ನ ಹೆಂಡತಿ ನನ್ನ ಜೊತೆ ಜಗಳವಾಡದಂತೆ ಮತ್ತು ನಾನು ಶ್ರೀಮಂತನಲ್ಲಿ ಅತಿ ಶ್ರೀಮಂತನಾಗುವಂತೆ ಆಗುವ ಉಪಾಯವನ್ನು ನನಗೆ ತಿಳಿಸಿ ಎಂದು. ಆ ರೈತನ ಮಾತುಗಳನ್ನು ಕೇಳಿ ಆ ಮಹಾತ್ಮರು, ಏ ಪುತ್ರ, ನೀನು ಮೊದಲು ಅಳುವುದನ್ನು ನಿಲ್ಲಿಸು. ನಾನು ನಿನಗೆ 3 ವಿಷಯಗಳನ್ನು ಹೇಳಲಿದ್ದೇನೆ. ಅದನ್ನು ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಲೇಬೇಕು. ಮತ್ತು ಯಾವುದೇ ಪುರುಷನು ತನ್ನ ಹೆಂಡತಿಯ ಈ 3 ವಿಷಯಗಳನ್ನು ನೋಡಿದರೆ ಆ ವ್ಯಕ್ತಿಯು ಶ್ರೀಮಂತನಾಗುವುದನ್ನು ವಿಧಾತ ಕೂಡ ತಡೆಯಲು ಸಾಧ್ಯವಿಲ್ಲ. ಆ ಮಹಾತ್ಮರ ಮಾತನ್ನು ಕೇಳಿ ಆ ರೈತ, ಹೇ ಮುನಿವರಿಯ, ತಡ ಮಾಡದೆ ಆ 3 ವಿಷಯಗಳು ಹೇಳಿ ಎಂದು ಕೇಳ್ತಾನೆ. ನಂತರ ಆ ಮಹಾತ್ಮರು ಹೇಳ್ತಾರೆ, ಹೇ ಪುತ್ರ, ಆ 3 ವಿಷಯಗಳ ಬಗ್ಗೆ ನಾನು ನಿನಗೆ ಒಂದು ಕಥೆಯ ಮೂಲಕ ಹೇಳಲಿದ್ದೇನೆ. ಆದರೆ ನಾನು ಈ ಕಥೆಯನ್ನು ಹೇಳುವವರೆಗೂ ಅದನ್ನು ಪೂರ್ತಿಯಾಗಿ ಕೇಳಬೇಕು ಎಂದು ಹೇಳ್ತಾರೆ. ನಂತರ ಆ ರೈತ, ಹೇ ಮುನಿವರಿಯ, ಖಂಡಿತವಾಗಿಯೂ ನಿಮಗೆ ಒಂದು ಭರವಸೆಯನ್ನು ನೀಡ್ತೇನೆ, ನಾನು ಆ ಕಥೆಯನ್ನು ಪೂರ್ತಿಯಾಗಿ ಕೇಳ್ತೇನೆ ಎಂದು ಹೇಳ್ತಾನೆ. ನಂತರ ಆ ಮಹಾತ್ಮರು ಆ ರೈತನಿಗೆ, ಹೇ ಪುತ್ರ, ಒಂದು ನಗರದಲ್ಲಿ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದನು. ಅವನು ಆ ನಗರದ ದೊಡ್ಡ ವ್ಯಾಪಾರಿಯಾಗಿದ್ದನು. ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಅಪಾರ ಪ್ರೀತಿ ಇತ್ತು. ಹಾಗೆಯೇ ಅವರಿಬ್ಬರು ಎಂದಿಗೂ ಜಗಳವಾಡ್ತಿರಲಿಲ್ಲ. ಅವರಿಬ್ಬರ ನಡುವೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳೇ ಇರಲಿಲ್ಲ. ಆದ್ದರಿಂದ ಅವರ ಮನೆಯಲ್ಲಿ ಸದಾ ಲಕ್ಷ್ಮೀದೇವಿ ವಾಸ ಮಾಡ್ತಿದ್ಲು. ಹಾಗೆಯೇ ಅವನ ವ್ಯಾಪಾರದಲ್ಲೂ ಅನೇಕ ಪಟ್ಟು ಯಶಸ್ಸು ಸಿಕ್ತಿತ್ತು. ವ್ಯಾಪಾರಿ ಮತ್ತು ಅವನ ಹೆಂಡತಿಯ ಪ್ರೀತಿಯನ್ನು ನೋಡ್ತಿದ್ದ ಅವನ ನೆರೆಹೊರೆಯ ಜನರು ಅವರ ಪ್ರೀತಿಯನ್ನು ನೋಡಿ ಅಸೂಯೆ ಪಡ್ತಿದ್ರು. ಆದ್ದರಿಂದಲೇ ವ್ಯಾಪಾರಿ ಹೆಂಡತಿಯೊಂದಿಗೆ ಹಲವರು ಮಾತನಾಡ್ತಿರ್ಲಿಲ್ಲ. ಹಾಗೆಯೇ ಅವನ ಹೆಂಡತಿ ಪ್ರತಿದಿನ ಸಂಜೆ ಸಮಯದಲ್ಲಿ ಮನೆಯಲ್ಲಿ ಒಂದು ದೀಪವನ್ನು ಖಂಡಿತ ಬೆಳಗಿಸುತ್ತಿದ್ದಳು. ಆದರೆ ಕೆಲವರು ಮಹಿಳೆಯರು ಅದನ್ನು ಮಾಡದಂತೆ ತಡೆಯುತ್ತಿದ್ದರು ಮತ್ತು ಪ್ರತಿದಿನ ಯಾಕೆ ದೀಪವನ್ನು ಬೆಳಗ್ತೀಯಾ ಎಂದು ಕೇಳುತ್ತಿದ್ದರು. ಹೀಗೆ ಮಾಡುವುದರಿಂದ ಏನು ಲಾಭ, ನೀನು ಹಾಗೆ ಮಾಡಬೇಡ ಎಂದೆಲ್ಲ ಹೇಳ್ತಿದ್ರು. ಆದರೆ ಅವಳು ಯಾರ ಮಾತನ್ನು ಕೇಳಿದರೂ ಕೇಳಿಸದಂತೆ ಮಾಡುತ್ತಿದ್ದಳು ಮತ್ತು ತನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದಳು. ಅಷ್ಟೇ ಅಲ್ಲದೆ ಅವಳು ತನ್ನ ಪತಿ ಎಂದರೆ ವ್ಯಾಪಾರಿಯ ಮಾತನ್ನು ಕೂಡ ಕೇಳ್ತಿರ್ಲಿಲ್ಲ. ಅವಳು ತನ್ನ ಇಷ್ಟದಂತೆ ಮನೆಯನ್ನು ನಡೆಸ್ತಿದ್ಲು ಮತ್ತು ಆ ವ್ಯಾಪಾರಿಯು ತನ್ನ ಹೆಂಡತಿಯನ್ನು ಯಾವುದೇ ಕೆಲಸವನ್ನು ಮಾಡದಂತೆ ತಡೆಯುತ್ತಿರಲಿಲ್ಲ. ಏಕೆಂದರೆ ಆ ವ್ಯಾಪಾರಿ ತುಂಬ ಬುದ್ಧಿವಂತನಾಗಿದ್ದನು. ಅವನು ಚೆನ್ನಾಗಿ ತಿಳಿದಿದ್ದನು. ಅವನು ಅವನ ಹೆಂಡತಿಯನ್ನು ಯಾವುದೇ ಕೆಲಸ ಮಾಡದಂತೆ ತಡೆದರೆ ಖಂಡಿತವಾಗಿಯೂ ಅವರಿಬ್ಬರ ನಡುವೆ ಜಗಳ ಆಗುತ್ತದೆ ಮತ್ತು ಪ್ರತಿದಿನ ಕಲಹ ಆಗುತ್ತದೆ. ಇದರಿಂದ ಅವನ ಗಮನ ವ್ಯಾಪಾರದಲ್ಲಿ ಚೆನ್ನಾಗಿ ಇರೋದಿಲ್ಲ ಮತ್ತು ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ. ಅದರ ಜೊತೆಗೆ ಆ ವ್ಯಾಪಾರಿ ತನ್ನ ಹೆಂಡತಿಯನ್ನು ಬಿಡಲು ಇಷ್ಟಪಡ್ತಿರಲಿಲ್ಲ. ಏಕೆಂದರೆ ಅವನು ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದನು. ಆದರೆ ಅವನ ಹೆಂಡತಿ ಅವನನ್ನು ಅಷ್ಟೊಂದು ಪ್ರೀತಿಸುತ್ತಿರಲಿಲ್ಲ. ಬದಲಿಗೆ ಆ ವ್ಯಾಪಾರಿಯ ಮುಂದೆ ಕೇವಲ ಪ್ರೀತಿಯನ್ನು ತೋರಿಸುತ್ತಿದ್ದಳು. ಯಾವಾಗಲೂ ತನ್ನ ಪತಿಯ ಮೇಲೆ ಕೋಪಗೊಳ್ಳುತ್ತಿದ್ದಳು. ಆ ವ್ಯಾಪಾರಿ ಹೇಗಾದರೂ ಮಾಡಿ ತನ್ನ ಪತಿಯನ್ನು ಸಮಾಧಾನ ಪಡಿಸುತ್ತಿದ್ದನು. ಹೀಗೆ ದಿನಗಳು ಕಳೆಯುತ್ತಿದ್ದವು ಮತ್ತು ಆ ವ್ಯಾಪಾರಿ ತನ್ನ ಹೆಂಡತಿಯೊಂದಿಗೆ ಸುಖವಾಗಿ ಜೀವನ ಸಾಗಿಸುತ್ತಿದ್ದನು. ನಂತರ ಈ ವಿಷಯವು ಇಡೀ ನಗರವೆಲ್ಲ ಹರಡಿತು ಮತ್ತು ನಗರದ ಜನರೆಲ್ಲರೂ ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ಪ್ರೀತಿಯನ್ನು ಉದಾಹರಣೆ ನೀಡಲು ಪ್ರಾರಂಭಿಸಿದರು. ನಂತರ ಈ ವಿಷಯವು ಆ ನಗರದ ರಾಜನಿಗೂ ತಿಳಿಯಿತು. ವ್ಯಾಪಾರಿ ಮತ್ತು ಅವನ ಹೆಂಡತಿ ಇಬ್ಬರು ತುಂಬ ಪ್ರೀತಿಸುತ್ತಾರೆ ಎಂದು. ಅವನು ತನ್ನ ಸೈನಿಕರನ್ನು ಕರೆದು ಅವರಿಗೆ ಹೋಗಿ ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯನ್ನು ದೊಡ್ಡ ಗೌರವದಿಂದ ಅರಮನೆಗೆ ಕರೆತನ್ನಿ, ನಾವು ಅವರನ್ನು ಸನ್ಮಾನಿಸಲು ಬಯಸುತ್ತೇವೆ, ಆದರೆ ನೀವು ಅವರಿಗೆ ಏನನ್ನೂ ಹೇಳಬೇಡಿ ಎಂದು ರಾಜನು ಸೈನಿಕನಿಗೆ ಹೇಳ್ತಾರೆ. ನಂತರ ಆ ರಾಜನ ಆ ಸೈನಿಕರು ಅವರಿಬ್ಬರನ್ನು ತಮ್ಮ ರಾಜನ ಅರಮನೆಗೆ ಕರೆದುಕೊಂಡು ಬರ್ತಾರೆ. ಅರಮನೆಗೆ ತಲುಪಿದ ನಂತರ ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯನ್ನು ಸತ್ಕರಿಸ್ತಾರೆ. ನಂತರ ಅವರಿಗೆ ಸ್ವಲ್ಪ ಹಣವನ್ನು ಕೊಡ್ತಾನೆ. ಅದನ್ನು ಪಡೆದು ಆ ವ್ಯಾಪಾರಿ ಮತ್ತು ಅವನ ಹೆಂಡತಿ ತುಂಬ ಸಂತೋಷ ಪಡ್ತಾರೆ ಮತ್ತು ಸಂತೋಷದಿಂದ ತಮ್ಮ ಮನೆಗೆ ಹೋಗ್ತಾರೆ. ನಂತರ ಆ ನಗರದ ರಾಜನು ಇಡೀ ನಗರದಲ್ಲಿ ಇದನ್ನು ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಅಪಾರ ಪ್ರೀತಿ ಇರುವುದರಿಂದ ಇಂದು ರಾತ್ರಿ ಇಡೀ ನಗರದ ಎಲ್ಲ ಜನರ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಬೇಕು. ಇದರಿಂದ ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವಿನ ಪ್ರೀತಿಯನ್ನು ಶ್ಲಾಘಿಸಬಹುದು ಎಂದು ರಾಜನು ಘೋಷಿಸುತ್ತಾನೆ. ರಾಜನ ಆಜ್ಞೆಯನ್ನು ಕೇಳಿ ಆ ನಗರದ ಎಲ್ಲ ಜನರ ಮನೆ ಮುಂದೆ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಆದರೆ ನಗರದ ಎಲ್ಲ ಮನೆಗಳ ದೀಪಗಳು ಸ್ವಲ್ಪ ಹೊತ್ತಿನ ನಂತರ ಹಾರಿ ಹೋಗುತ್ತವೆ.
ಹೋಗುತ್ತವೆ. ಆದರೆ ಆ ವ್ಯಾಪಾರಿಯ ಮನೆಯಲ್ಲಿ ಇನ್ನೂ ದೀಪ ಉರಿಯುತ್ತಿತ್ತು ಮತ್ತು ಅದರ ಬೆಳಕು ದೂರದವರೆಗೂ ಹರಡುತ್ತಿತ್ತು. ನಂತರ ಆ ನಗರದ ರಾಜನು ತನ್ನ ಮನಸ್ಸಿನಲ್ಲಿ, ನಾನು ಈಗ ಹೊರಗೆ ಹೋಗಿ ಯಾರ ಮನೆಗಳಲ್ಲಿ ದೀಪಗಳನ್ನು ಬೆಳಗಿಸಿದ್ದಾರೆ ಮತ್ತು ಇನ್ನು ಯಾರ ಮನೆಯ ದೀಪ ಬೆಳಗುತ್ತಿದೆ ಎಂದು ನೋಡಬಾರದೆ ಎಂದು ಮನಸ್ಸಿನಲ್ಲಿ ಯೋಚಿಸಿ ಆ ರಾಜನು ತನ್ನ ಅರಮನೆಯಿಂದ ಹೊರಗೆ ನೋಡಲು ಪ್ರಾರಂಭಿಸುತ್ತಾನೆ. ಆಗ ಅವನಿಗೆ ಆ ನಗರದ ಯಾವುದೇ ಮನೆಯಲ್ಲಿ ದೀಪ ಉರಿಯುತ್ತಿಲ್ಲ ಎಂದು ಕಾಣಿಸುತ್ತದೆ. ಆದರೆ ಆ ವ್ಯಾಪಾರಿಯ ಮನೆಯ ಮುಂದೆ ಹಚ್ಚಿದ ದೀಪ ಇನ್ನೂ ಉರಿಯುತ್ತಿತ್ತು. ಹಾಗೆ ಅದನ್ನು ರಾಜನು ನೋಡುತ್ತಿದ್ದನು. ಅಷ್ಟರಲ್ಲಿ ರಾಣಿ ಅಲ್ಲಿಗೆ ಬರ್ತಾಳೆ. ಆಗ ರಾಜ ಸಾಹೇಬರು, ರಾಣಿ, ಆ ನಗರದ ಕಡೆ ನೋಡು, ನಗರದ ಎಲ್ಲ ಮನೆಗಳಲ್ಲಿ ಯಾವ ದೀಪವೂ ಉರಿಯುತ್ತಿಲ್ಲ. ಆದರೆ ಇನ್ನು ಆ ವ್ಯಾಪಾರಿಯ ಮನೆಯಲ್ಲಿ ಬೆಳಗಿದ ದೀಪವು ಇನ್ನೂ ಉರಿಯುತ್ತಿದೆ. ಇದರಿಂದ ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಹೆಚ್ಚು ಪ್ರೀತಿ ಇದೆ ಎಂದು ಸ್ಪಷ್ಟವಾಗುತ್ತದೆ. ಮತ್ತು ಅವರಿಬ್ಬರ ನಡುವೆ ಇಷ್ಟೊಂದು ಹೆಚ್ಚು ಪ್ರೀತಿ ಇರೋದಕ್ಕೆ ಕಾರಣ ವ್ಯಾಪಾರಿ ತುಂಬ ಬುದ್ಧಿವಂತನಾಗಿದ್ದಾನೆ ಮತ್ತು ತನ್ನ ಜಾಣ್ಮೆಯಿಂದ ತನ್ನ ಮನೆಯನ್ನು ನಡೆಸುತ್ತಿದ್ದಾನೆ ಎಂದು ಹೇಳ್ತಾನೆ. ಆದರೆ ರಾಣಿ ರಾಜನ ಮಾತಿಗೆ ಒಪ್ಪೋದಿಲ್ಲ. ಹಾಗೆ ರಾಜನಿಗೆ, ಹೇ ಮಹಾರಾಜ, ನಾನು ನಿಮ್ಮ ಮಾತನ್ನು ಒಪ್ಪೋದಿಲ್ಲ ಎಂದು ಹೇಳ್ತಾಳೆ. ಇದೇ ವಿಚಾರ ರಾಜರಾಣಿಯ ನಡುವೆ ತುಂಬ ಚರ್ಚೆಯಾಗುತ್ತದೆ. ಹಾಗೆಯೇ ಆ ಚರ್ಚೆ ಜಗಳದವರೆಗೂ ಹೋಗುತ್ತದೆ. ಆಗ ಆ ರಾಜನು ಇದ್ದಕ್ಕಿದ್ದಂತೆ ರಾಣಿಗೆ, ನಾವಿಬ್ಬರು ಯಾಕೆ ಹೀಗೆ ಜಗಳವಾಡ್ತಿದ್ದೇವೆ? ನಾವು ಯಾಕೆ ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಾರದು? ಇದರಿಂದ ಅವರಿಬ್ಬರಲ್ಲಿ ಇಷ್ಟೊಂದು ಪ್ರೀತಿ ಇರಲು ಕಾರಣ ಯಾರೆಂದು ಸ್ಪಷ್ಟವಾಗುತ್ತದೆ ಎಂದು ಹೇಳ್ತಾನೆ. ರಾಜನ ಮಾತನ್ನು ರಾಣಿ ಕೂಡ ಒಪ್ಕೊಳ್ತಾಳೆ ಮತ್ತು ಸರಿ, ನಾನು ಮೊದಲು ಆ ವ್ಯಾಪಾರಿಯ ಪರೀಕ್ಷೆಯನ್ನು ತೆಗೆದುಕೊಳ್ತೇನೆ ಎಂದು ಹೇಳ್ತಾಳೆ. ಅದನ್ನು ರಾಜ ಕೂಡ ಸರಿ ಎಂದು, ನಿಮಗೆ ಹೇಗೆ ಬೇಕೋ ಹಾಗೆ ವ್ಯಾಪಾರಿಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದೆಂದು ಹೇಳ್ತಾರೆ. ನಂತರ ರಾಣಿ ಕೆಲವು ಸೈನಿಕರನ್ನು ಕರೆದು ಅವರಿಗೆ ಹೋಗಿ ವ್ಯಾಪಾರಿಗೆ ಹೇಳಿ, ಅವನ ಹೆಂಡತಿಯನ್ನು ಕೊಂದರೆ ನಾನು ಅವನನ್ನು ಮದುವೆಯಾಗ್ತೇನೆ ಮತ್ತು ರಾಜ ಸಾಹೇಬರನ್ನು ಮೂರ್ಖರನ್ನಾಗಿ ಮಾಡಿ ಸೆರೆಮನೆಯಲ್ಲಿ ಬಂಧಿಸುತ್ತೇನೆ ಎಂದು ಹೇಳಿಬಿಡಿ ಎಂದು ಹೇಳ್ತಾಳೆ. ಹಾಗೆ ರಾಜನ ಸಿಂಹಾಸನದ ಮೇಲೆ ಅವನನ್ನು ಕೂರಿಸುತ್ತೇನೆ ಎಂದು ಹೇಳಿ ಎಂದು ಕೂಡ ಹೇಳ್ತಾಳೆ. ನಂತರ ರಾಣಿಯ ಆದೇಶವನ್ನು ಪಡೆದು ಆ ವ್ಯಾಪಾರಿಯ ಮನೆಗೆ ಹೋಗ್ತಾರೆ ಆ ಸೈನಿಕರು. ಆದರೆ ವ್ಯಾಪಾರಿಯ ಹೆಂಡತಿ ಇರೋದಿಲ್ಲ, ಎಲ್ಲೋ ಹೋಗಿದ್ದಳು. ವ್ಯಾಪಾರಿ ಮಾತ್ರ ಮನೆಯಲ್ಲಿದ್ದನು. ನಂತರ ಆ ಸೈನಿಕರು ರಾಣಿ ಹೇಳಿದ ಹಾಗೆ ಆ ವ್ಯಾಪಾರಿಗೆ ಯಥಾವತ್ತಾಗಿ ಹೇಳ್ತಾರೆ. ಆ ಸೈನಿಕರ ಮಾತನ್ನು ಕೇಳಿದ ವ್ಯಾಪಾರಿಯು ಆ ಸೈನಿಕರಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ಹೋಗಿ ಮಹಾರಾಣಿಗೆ ಹೇಳಿ, ನಾನು ನನ್ನ ಹೆಂಡತಿಯನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಬಯಸೋದಿಲ್ಲ. ಏಕೆಂದರೆ ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತೇನೆ. ಯಾರಾದರೂ ನನ್ನ ಹೆಂಡತಿಗೆ ಹಾನಿ ಮಾಡುವ ಬಗ್ಗೆ ಯೋಚಿಸಿದರೂ ನನಗಿಂತ ಕೆಟ್ಟವರು ಯಾರೂ ಇರೋದಿಲ್ಲ ಎಂದು ಹೇಳಿ ಎಂದು. ಮತ್ತು ರಾಣಿ ಸಾಹೇಬರನ್ನ ಮದುವೆ ಆಗುವ ವಿಷಯಕ್ಕೆ ಬಂದರೆ, ನನಗೆ ಅವರ ಸಿಂಹಾಸನವನ್ನೇ ಕೊಟ್ಟರೂ ನಾನು ಅವರನ್ನು ಯಾವುದೇ ಕಾರಣಕ್ಕೂ ಮದುವೆಯಾಗಲು ಸಿದ್ಧನಿಲ್ಲ ಎಂದು, ನನ್ನ ಹೆಂಡತಿಯ ಸ್ಥಾನವನ್ನು ಯಾರಿಗೆ ಕೊಡಲು ಸಾಧ್ಯವಿಲ್ಲ ಎಂದನು. ಆ ವ್ಯಾಪಾರಿಯ ಮಾತುಗಳನ್ನು ಕೇಳಿ ಸೈನಿಕರು ಅರಮನೆಯನ್ನು ತಲುಪ್ತಾರೆ ಮತ್ತು ಆ ವ್ಯಾಪಾರಿಯು ಹೇಳಿದ ಆ ಮಾತುಗಳನ್ನು ರಾಣಿಗೆ ಹೇಳ್ತಾರೆ. ನಂತರ ರಾಜನು ರಾಣಿಗೆ, ನೋಡಿದೆ ಅಲ್ಲವೇ, ಆ ವ್ಯಾಪಾರಿ ಎಷ್ಟು ಬುದ್ಧಿವಂತನಾಗಿದ್ದಾನೆ. ವ್ಯಾಪಾರಿ ಅವನ ಹೆಂಡತಿಯ ನಡುವೆ ಇಷ್ಟೊಂದು ಹೆಚ್ಚು ಪ್ರೀತಿ ಇರಲು ಆ ವ್ಯಾಪಾರಿಯೇ ಕಾರಣ ಎಂದು ಸ್ಪಷ್ಟವಾಗುತ್ತದೆ. ಏಕೆಂದರೆ ಅವನು ಅವನ ಹೆಂಡತಿಯನ್ನ ತುಂಬಾ ಪ್ರೀತಿಸುತ್ತಾನೆ. ರಾಜನ ಮಾತನ್ನ ಕೇಳಿ ರಾಜನಿಗೆ, ನೀವು ಇದನ್ನ ಹೇಗೆ ಹೇಳ್ತೀರಾ? ಇನ್ನು ಆ ವ್ಯಾಪಾರಿಯ ಹೆಂಡತಿಯ ಪರೀಕ್ಷೆಯನ್ನೇ ತೆಗೆದುಕೊಂಡಿಲ್ಲ. ಸರಿ, ನಿಮ್ಮ ಮನಸ್ಸನ್ನ ತೃಪ್ತಿಪಡಿಸಲು ನಾನು ಅವಳ ಪರೀಕ್ಷೆಯನ್ನ ತೆಗೆದುಕೊಳ್ಳುತ್ತೇನೆ ಅಂತಾನೆ ರಾಜ. ಆಗ ರಾಜನು ಕೆಲವು ಸೈನಿಕರನ್ನ ಕರೆದು ಅವರಿಗೆ ಹೋಗಿ, ಈ ನಗರದಲ್ಲಿ ವಾಸಿಸುವ ಆ ಶ್ರೀಮಂತ ವ್ಯಾಪಾರಿಯ ಹೆಂಡತಿಗೆ ಅವಳು ತನ್ನ ಗಂಡನನ್ನ ಕೊಂದು ಹಾಕಿದರೆ ನಾನು ಅವಳನ್ನ ತನ್ನ ರಾಣಿಯ ರೂಪದಲ್ಲಿ ಸ್ವೀಕರಿಸುತ್ತೇನೆ ಮತ್ತು ಅವಳನ್ನ ಯಾವಾಗಲೂ ನನ್ನ ಪಟ್ಟದ ರಾಣಿಯಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಹೇಳಿ ಎಂದು ತನ್ನ ಸೈನಿಕರಿಗೆ ಹೇಳ್ತಾನೆ. ರಾಜನ ಆಜ್ಞೆಯನ್ನ ಪಡೆದು ಆ ಸೈನಿಕರು ವ್ಯಾಪಾರಿಯ ಮನೆಯ ಕಡೆಗೆ ಹೊರಡ್ತಾರೆ. ದಾರಿ ಮಧ್ಯದಲ್ಲೇ ಆ ವ್ಯಾಪಾರಿಯ ಹೆಂಡತಿ ನೀರು ತರೋದನ್ನ ನೋಡ್ತಾರೆ ಆ ಸೈನಿಕರು. ನಂತರ ಅವಳ ಬಳಿಗೆ ತೆರಳಿ ರಾಜ ಸಾಹೇಬರು ಹೇಳಿದ ಹಾಗೆ ಯಥಾವತ್ತಾಗಿ ಹೇಳ್ತಾರೆ. ರಾಜನ ಆ ಸೈನಿಕರ ಮಾತನ್ನ ಕೇಳಿ ವ್ಯಾಪಾರಿಯ ಹೆಂಡತಿ ತನ್ನ ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸುತ್ತಾಳೆ. ರಾಜ ಸಾಹೇಬರು ನನ್ನನ್ನು ಮದುವೆಯಾಗಲು ಸಿದ್ಧರಿದ್ದಾರೆ, ಹಾಗಾದ್ರೆ ತುಂಬಾ ಒಳ್ಳೆಯದು, ನಾನು ನನ್ನ ಗಂಡನನ್ನ ಕೊಲ್ತೇನೆ ಎಂದು ತನ್ನ ಮನಸ್ಸಿನಲ್ಲಿ ಯೋಚಿಸಿ, ಸರಿ, ನಾನು ನನ್ನ ಗಂಡನನ್ನ ಕೊಲ್ಲಲು ಸಂಪೂರ್ಣವಾಗಿ ಸಿದ್ಧಳಿದ್ದೇನೆ ಎಂದು ಹೇಳ್ತಾಳೆ. ಆಗ ಸೈನಿಕರು ಅವಳಿಗೆ, ನೀವು ನಿಮ್ಮ ಗಂಡನನ್ನ ಕೊಂದಿದ್ದೀರಿ ಎಂದು ರಾಜ ಸಾಹೇಬರಿಗೆ ಹೇಗೆ ತಿಳಿಯುತ್ತದೆ ಎಂದು ಕೇಳ್ತಾರೆ. ಆಗ ಆ ವ್ಯಾಪಾರಿಯ ಹೆಂಡತಿ ಸೈನಿಕರಿಗೆ, ಸಂಜೆಯ ಸಮಯದಲ್ಲಿ ನಾನು ಪ್ರತಿದಿನ ಹಚ್ಚುವ ದೀಪದ ನಂತರ ಸ್ವಲ್ಪ ಹೊತ್ತಿನಲ್ಲೇ ನನ್ನ ಗಂಡನನ್ನ ಕೊಲ್ಲುತ್ತೇನೆ ಮತ್ತು ಸಂಜೆಯ ಆ ದೀಪವನ್ನು ಹಾರಿಸಿ
ರಾಜ ಸಾಹೇಬರಿಗೆ ಸೂಚನೆಯನ್ನ ನೀಡ್ತೇನೆ ಎಂದು ಹೇಳ್ತಾಳೆ. ಆ ವ್ಯಾಪಾರಿಯ ಹೆಂಡತಿಯ ಮಾತನ್ನು ಕೇಳಿ ರಾಜನ ಆ ಸೈನಿಕರು ಅರಮನೆಯನ್ನ ತಲುಪ್ತಾರೆ ಮತ್ತು ರಾಜನಿಗೆ ವ್ಯಾಪಾರಿಯ ಹೆಂಡತಿ ತನ್ನ ಗಂಡನನ್ನ ಕೊಲ್ಲಲು ಸಿದ್ಧಳಾಗಿದ್ದಾಳೆ ಎಂದು ಹೇಳ್ತಾರೆ. ರಾಣಿ ಈ ವಿಷಯವನ್ನ ಕೇಳಿದಾಗ ರಾಣಿಗೆ ಸ್ತ್ರೀ ಜಾತಿಯ ಮೇಲೆ ತುಂಬ ತಿರಸ್ಕಾರ ಉಂಟಾಗುತ್ತದೆ. ಆಗ ರಾಜನು ರಾಣಿಗೆ ಇದು ಹೆಚ್ಚು ಯೋಚಿಸುವ ಸಮಯವಲ್ಲ, ನಾವು ಆ ವ್ಯಾಪಾರಿಯ ಪ್ರಾಣವನ್ನ ಉಳಿಸುವ ಬಗ್ಗೆ ಯೋಚಿಸಬೇಕು, ಏಕೆಂದರೆ ಅವನ ಹೆಂಡತಿ ತುಂಬ ನಿರ್ದಯಿಯಾಗಿದ್ದಾಳೆ, ಅವಳು ಖಂಡಿತವಾಗಿಯೂ ತನ್ನ ಗಂಡನನ್ನ ಕೊಲ್ತಾಳೆ, ನಮ್ಮಿಂದಾಗಿ ಆ ವ್ಯಾಪಾರಿಯ ಪ್ರಾಣಕ್ಕೆ ಸಂಕಟ ಬಂದಿದೆ. ಆಗ ರಾಜನು ತಕ್ಷಣ ಆ ಸೈನಿಕರಿಗೆ ಬೇಗ ಹೋಗಿ ಆ ವ್ಯಾಪಾರಿಯ ಹೆಂಡತಿಗೆ ವ್ಯಾಪಾರಿಯನ್ನ ಕೊಲ್ಬೇಡ ಎಂದು ಹೇಳಿ ಎಂದು ಹೇಳ್ತಾನೆ. ರಾಜನ ಆದೇಶವನ್ನ ಪಡೆದು ಸೈನಿಕರು ಓಡುತ್ತಾ ವ್ಯಾಪಾರಿಯ ಮನೆಯನ್ನ ತಲುಪ್ತಾರೆ. ಆಗ ಅವರು ನೋಡ್ತಾರೆ, ಆ ವ್ಯಾಪಾರಿಯ ಹೆಂಡತಿ ತನ್ನ ಗಂಡನನ್ನ ಹಗಲಲ್ಲೇ ಕೊಂದಿರ್ತಾಳೆ. ಆಗ ಸೈನಿಕರು ವ್ಯಾಪಾರಿಯ ಹೆಂಡತಿಯನ್ನ ಗದರಿಸುತ್ತಾ, ನೀನು ವ್ಯಾಪಾರಿಯನ್ನ ಸಂಜೆ ಕೊಲ್ಲುವುದಾಗಿ ನಮ್ಮೊಂದಿಗೆ ಹೇಳಿದೆ, ಆದರೆ ನೀನು ವ್ಯಾಪಾರಿಯನ್ನ ಹಗಲಲ್ಲೇ ಏಕೆ ಕೊಂದೆ ಎಂದು ಕೇಳ್ತಾರೆ. ರಾಜನ ಸೈನಿಕರ ಆ ಮಾತನ್ನ ಕೇಳಿ ಆಗ ವ್ಯಾಪಾರಿಯ ಹೆಂಡತಿ, ಅವರಿಗೆ ನಾನು ನನ್ನ ಗಂಡನನ್ನ ಕೊಲ್ಲಬೇಕಿತ್ತು ಮತ್ತು ನಾನು ಅವನನ್ನ ಬಹಳ ಹಿಂದೆಯೇ ಕೊಲ್ಲಲು ಬಯಸಿದ್ದೆ, ಆದರೆ ಸರಿಯಾದ ಅವಕಾಶ ಸಿಗಲಿಲ್ಲ, ಅದಕ್ಕಾಗಿಯೇ ನಾನು ನನ್ನ ಗಂಡನನ್ನ ಕೊಲ್ಲಲು ಸಾಧ್ಯವಾಗಿರಲಿಲ್ಲ ಮತ್ತು ನನ್ನ ಗಂಡನನ್ನ ಹಗಲಲ್ಲೇ ಕೊಂದು ಸಂಜೆ ಆಗ್ತಿದ್ದಂತೆ ದೀಪವನ್ನ ಆರಿಸಿ ಬಿಡುತ್ತೇನೆ ಎಂದು ಯೋಚಿಸಿದೆ. ಆದ್ದರಿಂದ ಸೈನಿಕರೇ, ನಾನು ನನ್ನ ಗಂಡನನ್ನ ಕೊಂದಿದ್ದೇನೆ, ಈಗ ರಾಜ ಸಾಹೇಬರು ನನ್ನನ್ನ ತಮ್ಮ ರಾಣಿಯನ್ನಾಗಿ ಮಾಡ್ತಾರೆ ಎಂದು ಹೇಳ್ತಾಳೆ. ನಂತರ ಸೈನಿಕರು, ನೀವು ಈ ವಿಷಯವನ್ನ ರಾಜ ಸಾಹೇಬರ ಬಳಿಯೇ ಕೇಳಿ ಎಂದರು. ನಂತರ ಆ ಸೈನಿಕರೊಂದಿಗೆ ವ್ಯಾಪಾರಿಯ ಹೆಂಡತಿ ಅರಮನೆಯನ್ನ ತಲುಪ್ತಾಳೆ. ನಂತರ ಸೈನಿಕರು ನಡೆದ ಎಲ್ಲ ವಿಷಯವನ್ನ ರಾಜನಿಗೆ ಹೇಳ್ತಾರೆ. ಆಗ ರಾಜನು ತುಂಬಾ ಕೋಪಗೊಂಡು ಆಕೆಯನ್ನ ಸೆರೆಮನೆಯಲ್ಲಿ ಹಾಕ್ತಾನೆ. ನಂತರ ಸ್ನೇಹಿತರೆ, ಆ ಮಹಾತ್ಮರು ಆ ರೈತನಿಗೆ, ಹೇ ಪುತ್ರ ಬಾ, ಈಗ ನಾನು ನಿನಗೆ ಆ 3 ವಿಷಯಗಳನ್ನ ಹೇಳ್ತೇನೆ. ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ಗಮನಿಸಬೇಕು ಮತ್ತು ಅವನು ಹಾಗೆ ಮಾಡಿದರೆ ಅವನ ಮನೆಯಲ್ಲಿ ಎಂದಿಗೂ ಜಗಳವಾಗುವುದಿಲ್ಲ. ಮೊದಲನೆಯದಾಗಿ ತನ್ನ ಹೆಂಡತಿ ಎಲ್ಲಿಗೆ ಹೋಗ್ತಿದ್ದಾಳೆ ಮತ್ತು ಯಾರನ್ನ ಭೇಟಿಯಾಗ್ತಿದ್ದಾಳೆ ಮತ್ತು ಯಾರೊಂದಿಗೆ ಮಾತನಾಡುತ್ತಿದ್ದಾಳೆ ಎಂಬುದನ್ನು ನೋಡಬೇಕು. ಯಾವ ಪುರುಷನು ತನ್ನ ಹೆಂಡತಿಯ ಈ 3 ವಿಷಯಗಳನ್ನು ಗಮನಿಸ್ತಾನೋ ಅವನ ಮನೆಯಲ್ಲಿ ಎಂದಿಗೂ ಕಲಹ ಉಂಟಾಗುವುದಿಲ್ಲ ಮತ್ತು ಅವನಿಗೆ ತನ್ನ ಹೆಂಡತಿಯ ಮೇಲೆ ನಿಯಂತ್ರಣವೂ ಇರುತ್ತದೆ. ಎರಡನೆಯದಾಗಿ, ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯ ಮಾತುಕತೆಯನ್ನು ಗಮನಿಸಬೇಕು. ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯ ಮಾತನಾಡುವ ಭಾಷೆ ಹೇಗಿದೆ ಮತ್ತು ತನ್ನ ಗಂಡನ ಮಾತುಗಳನ್ನು ಕೇಳ್ತಾಳೋ ಇಲ್ಲವೋ, ಅವನಿಗೆ ಗೌರವ ಕೊಡ್ತಾಳೋ ಇಲ್ಲವೋ ಎಂಬುದನ್ನು ನೋಡಬೇಕು. ಈ ವಿಷಯವನ್ನು ಕೂಡ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ಗಮನಿಸಲೇಬೇಕು. ಮೂರನೆಯದಾಗಿ, ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯ ನಡವಳಿಕೆಯನ್ನು ಗಮನಿಸಬೇಕು. ಯಾವ ಪುರುಷನು ತನ್ನ ಹೆಂಡತಿಯ ನಡವಳಿಕೆಯನ್ನು ಗಮನಿಸ್ತಾನೋ ಮತ್ತು ತನ್ನ ಹೆಂಡತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾನೋ ಆ ಮನೆಯಲ್ಲಿ ಎಂದಿಗೂ ಜಗಳವಾಗುವುದಿಲ್ಲ. ಆದರೆ ಯಾವ ಸ್ತ್ರೀಯರು ಮನೆಯನ್ನ ತಮ್ಮ ಮನಸ್ಸಿಗೆ ಬಂದಂತೆ ನಡೆಸ್ತಾರೋ ಮತ್ತು ಗಂಡನ ಮಾತುಗಳನ್ನು ಕೇಳುವುದಿಲ್ಲವೋ ಅವರ ಗತಿಯೆಲ್ಲ ಆ ವ್ಯಾಪಾರಿಯ ಹೆಂಡತಿಯ ರೀತಿಯೇ ಆಗುತ್ತದೆ. ಸ್ನೇಹಿತರೆ, ಭಗವಾನ್ ಭೋಲೆನಾಥನು ಪಾರ್ವತಿಗೆ, ಹೇ ದೇವಿ ಪಾರ್ವತಿ, ಈಗ ನಿಮಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಬಹುದು ಎಂದು ಕೇಳ್ತಾನೆ. ಆಗ ಪಾರ್ವತಿ ಭಗವಾನ್ ಭೋಲೆನಾಥನಿಗೆ, ಹೇ ಪ್ರಭು, ನೀವು ಇಂದು ನನಗೆ ಬಹಳ ಮಹತ್ವದ ಜ್ಞಾನವನ್ನು ನೀಡಿದ್ದೀರಿ. ನಾನು ಈ ಜ್ಞಾನವನ್ನು ಇಡೀ ಬ್ರಹ್ಮಾಂಡದಲ್ಲಿ ಪ್ರಸಿದ್ಧಿಗೊಳಿಸ್ತೇನೆ ಎಂದು ನಿಮಗೆ ಭರವಸೆ ನೀಡ್ತೇನೆ ಎಂದು ಹೇಳ್ತಾಳೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.